ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರವಿವಾರ ನಮ್ಮನೆ ದೇವರಾದ ಮಾಲತೇಶ ದೇವಸ್ಥಾನಕ್ಕೆ ಹೊರಟಿದ್ದೇವೆ. ನಾನು, ನಮ್ಮ ಯಜಮಾನ್ರು, ನನ್ನ ಮಗ ಭರತ್ ಅಂತೇಳಿ. ನಮ್ಮೂರಿನಿಂದ 25 ಕಿಲೋಮೀಟರ್ ಆಗುತ್ತೆ. ರಾಣೇಬೆನ್ನೂರು ಹತ್ರ ದೇವ್ರ ಗುಡ್ಡಕ್ಕೆ ಹೊಂಟಿದ್ದೇವೆ. ನಮ್ಮನೆ ದೇವರ ಒಂದು ದರ್ಶನ ಪಡೀಲಿಕ್ಕೆ ನಮ್ಮ ಫ್ಯಾಮಿಲಿ ಹೊರಟಿದೆ. ಇವಾಗ ದೇವಸ್ಥಾನವನ್ನು ತಲುಪಿದ್ವಿ. ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗಲಿಕ್ಕೆ ಹಣ್ಣು ಕಾಯನ್ನು ತಗೊಳ್ತಾ ಇದ್ದೀವಿ. ಇದೇ ದೇವಸ್ಥಾನ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ಇಲ್ಲಿ ನೋಡಿ, ಹಣ್ಣು ಕಾಯನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ಮಾಲತೇಶ ದೇವಸ್ಥಾನ. ಇದು ದೇವಸ್ಥಾನದ ಒಳಗಡೆ ಆವರಣ. ಇಲ್ಲಿ ದೇವರ ಪಾದರಕ್ಷೆಗಳನ್ನು ಇಟ್ಟಿದ್ದಾರೆ ನೋಡಿ. ಭಕ್ತರೆಲ್ಲ ಅಲ್ಲಿ ಕೈ ಮುಗಿದು ಹೋಗ್ತಾ ಇದ್ದಾರೆ. ಇದು ಬೆಳಗ್ಗೆ 7:30 ಆಗಿರೋದ್ರಿಂದ ಇನ್ನೂ ಗದ್ದಲಾಗಿಲ್ಲ ದೇವಸ್ಥಾನ. ಸಂಡೇ ಅಂತೂ ತುಂಬ ಗದ್ದಲಾಗುತ್ತೆ, ಹುಣ್ಣಿಮೆ ದಿನ ತುಂಬ ಗದ್ದಲಾಗುತ್ತೆ, ಗುರುವಾರ ದಿನದಂದು. ಹಾಗೆ ಇಲ್ಲಿ ಭಕ್ತರ ದೀನಮಸ್ಕಾರ ಹಾಕ್ತಿದ್ದಾರೆ. ಇನ್ನು ಬೆಳಗ್ಗೆನೇ ಜೋಗಮ್ಮರು ಚೌರಿಯನ್ನು ಬೀಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಯಜಮಾನ್ರು ಹಾಗೆ ಭರತ್ ದೀವಟಿಗೆಯನ್ನು ಹಚ್ಚಿದ್ದಾರೆ. ಹಾಗೆ ಜೊತೆಗೆ ಭಕ್ತರು ಕೂಡ ಇದ್ದಾರೆ ನೋಡಿ. ದೀವಟಿಗೆಯನ್ನು ಯಾವ ಥರ ಹಚ್ಚಿದ್ದಾರೆ ಅಂದರೆ, ನಮ್ಮಲ್ಲಿ ಕಾಯ್ಕೋಲು ಅಂತೀವಿ, ದೀವಟಿಗೆನ ಅಂತ ಹೇಳ್ತೀವಿ. ಈ ದೀವಟಿಗೆಯನ್ನು ಹಚ್ಚಿ ಸಾಕ್ರೆಯನ್ನು ಮಾಡ್ತಾ ಇದ್ದಾರೆ. ನಾವು ಬೆಳಗ್ಗೆನೇ ಪೂಜೆಗೆ ಹೋಗಿ ಅಭಿಷೇಕ ಆಗಿ ಎಲ್ಲ ದೇವರಿಗೂ ಮಂಗಳಾರತಿಯನ್ನು ಬೇಡ್ತಾ ಇದ್ದಾರೆ. ಪಾಲಕದೊಂದಿಗೆ ಗುಡಿಯೆಲ್ಲ ಸುತ್ತುತ್ತಿದ್ದಾರೆ ನೋಡಿ. ದೇವಸ್ಥಾನ ಇಷ್ಟು ಎತ್ತರದಲ್ಲಿದೆ. ಇದು ನಾವು ಮೇಲ್ಗಡೆ ನಿಂತ್ಕೊಂಡು ವಿಡಿಯೋ ಮಾಡಿದ್ದು. ಇಷ್ಟು ಎತ್ತರದ ಮೇಲ್ಗಡೆ ನಾವು ಹತ್ತಿ ದೇವಸ್ಥಾನಕ್ಕೆ ಬರಬೇಕು. ಅದಕ್ಕೆ ದೇವರ ಗುಡ್ಡ ಅಂತ ಹೇಳೋದು. ದೇವರ ಗುಡ್ಡದ ಮಾಲತೇಶ ದೇವಸ್ಥಾನ ಇಷ್ಟು ಎತ್ತರಕ್ಕೆ ಇದೆ ದೇವಸ್ಥಾನ ನೋಡಿ. ಎಲ್ಲ ಭಕ್ತರು ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಸುತ್ತಲೂ ನೋಡ್ತಾ ಇದ್ದಾರೆ. ಇದು ದೇವಸ್ಥಾನದ ಪೂರ್ತಿ ಆವರಣ. ಇದು ನೋಡ್ತಾ ಇದ್ದೀರಲ್ಲ, ಅಲ್ಲಿ ಇವು ಮಾಲತೇಶ ಸ್ವಾಮಿಯ ಪಾದರಕ್ಷೆಗಳು. ಈ ಪಾದರಕ್ಷೆಗಳಿಂದ ಎಲ್ಲ ಭಕ್ತರು ಆಶೀರ್ವಾದವನ್ನು ಪಡೆದುಕೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಯಜಮಾನರು ದೇವರ ಒಂದು ಚಾಕರಿಯನ್ನು ಮಾಡ್ತಾ ಇದ್ದಾರೆ, ಕುದುರೆಕಾರ್ ಅಂತ ಹೇಳಿ ನೋಡಿ. ಈ ಥರ ದೇವರ ಒಂದು ಚಾಕರಿಯನ್ನು ಮಾಡೋದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಯಾವ ಥರ ಚಾಕರಿಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇಲ್ಲಿ ಪ್ರತಿಯೊಬ್ಬರು ದೇವರನ್ನು ಹೊತ್ತಿರೋರು ಕೂಡ ಈ ರೀತಿ ಚಾಕರಿಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಯಜಮಾನರು ಕೂಡ ದೇವರನ್ನು ಹೊತ್ತಿದ್ದಾರೆ. ಹಾಗಾಗಿ ಕುದುರೆಕಾರ್ ಚಾಕರಿಯನ್ನು ಇಲ್ಲಿ ಅವರು ಮಾಡ್ತಾ ಇದ್ದಾರೆ. ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಹೊರಗಡೆ ಬಂದ್ವಿ. ದೇವಸ್ಥಾನದ ಹೊರಗಡೆ ಇದು ಹೊರಭಾಗ.
ಇವಾಗ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲ ದೇವರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ವಿ. ಹೋದ್ಮೇಲೆ ನಮ್ಮ ಅತ್ತೆ ಊರಿಗೆ ಬಂದಿದ್ದೀವಿ ನಾವು. ಹೀಗಾಗಿ ಮತ್ತೆ ಹೋಗಿ ಅಡುಗೆಯನ್ನು ಸ್ಟಾರ್ಟ್ ಮಾಡ್ತೀನಿ. ನಾವು ರೊಟ್ಟಿ ಬುತ್ತಿಯನ್ನು ಕಟ್ಕೊಂಡು ಏನು ಊರಿಗೆ ಹೊಂಟಿದ್ದೇವಲ್ಲ ಅದನ್ನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಮಾಡ್ತಿದ್ದೇವೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಆಂಟಿಯರ ಊರಿಗೆ ಹೊಂಟಿದ್ದೇವೆ. ಅದಕ್ಕಾಗಿ ರೊಟ್ಟಿ ಬುತ್ತಿಯನ್ನು ಕಟ್ಕೊಂಡು ಹೊಂಟಿದ್ದೇನೆ. ಇಲ್ಲಿ ಬೇಳೆ ಪಲ್ಯವನ್ನು ಮಾಡಿದ್ದೇನೆ. ಈಗ ಬದನೆಕಾಯಿ ಪಲ್ಯ ಮಾಡಲಿಕ್ಕೆ ಬದನೆಕಾಯನ್ನು ಹೆಚ್ಕೊಂಡು ಮಸಾಲೆಯನ್ನು ತುಂಬಿದ್ದೀನಿ. ಈ ಮಸಾಲೆಗೆ ಹಸಿ ಕೊಬ್ಬರಿ, ಬೆಳ್ಳುಳ್ಳಿ, ಕರಿಬೇವು, ಏಲಕ್ಕಿ, ಲವಂಗ, ಚಕ್ಕಿ, ಒಂದು ಈರುಳ್ಳಿ, ಟೊಮೆಟೊ ಹಣ್ಣನ್ನು ಹಾಕಿ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಿ. ಈ ಕಡೆ ಬುತ್ತಿ ಮಾಡಲಿಕ್ಕೆ ಅನ್ನವನ್ನು ಮಾಡಿಟ್ಕೊಂಡಿದ್ದೇನೆ. ಇವಾಗ ಇಷ್ಟು ಅಡುಗೆನ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಅಂತ. ನೋಡಿಲಿ ಬದನೆಕಾಯಿ ಪಲ್ಯನ ಮಾಡಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕ್ತಾಯಿದ್ದೀನಿ. ಹುಳಿ ಎಲ್ಲವನ್ನು ಹಾಕಿದ್ದೇನೆ. ಉಪ್ಪನ್ನು ಸೇರಿಸಿದ್ದೇನೆ. ನೀವು ಉಪ್ಪು ಕಡಿಮೆ ಆದರೆ ಸ್ವಲ್ಪ ಬೇಕಾದರೆ ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿಲ್ಲಿ ಬದನೆಕಾಯಿ ಕುದೀತಾ ಇದೆ. ಮಸಾಲೆ ಬದನೆಕಾಯಿ ಪಲ್ಯ ಮಾಡಿದ್ದೀನಿ. ಇಲ್ಲಿ ಬೇಳೆ ಪಲ್ಯನ ರೆಡಿ ಮಾಡಿ ಆರ್ಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ, ನೋಡಿ ಯಾವ ಥರ ಕುದೀತಾ ಇದೆ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ಬುತ್ತಿಯನ್ನು ಮಾಡಲಿಕ್ಕೆ ಅನ್ನನ ಕುಕ್ಕರಿಂದ ಒಂದು ಸ್ಟೀಲ್ ಡಬ್ರಿಗೆ ಹಾಕ್ಕೊಂಡು ಈ ಥರ ಮಿಜ್ತಾ ಇದ್ದೀನಿ. ಸ್ವಲ್ಪ ಮುದ್ದೆ ಥರ ಇರಬೇಕು ಬುತ್ತಿ ಮಾಡಲಿಕ್ಕೆ. ಅಷ್ಟು ಅನ್ನವನ್ನು ಈ ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೀನಿ. ಒಂದು kg ಅಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ನಾನು ಬುತ್ತಿ ಮಾಡಲಿಕ್ಕೆ. ನಮ್ಮ ಕಡೆ ಎಲ್ಲಿಗಾದರೂ ಊರಿಗೆ ಹೊಂಟ್ರೆ ನಾವು ರೊಟ್ಟಿ, ಒಂದೆರಡು ಥರದ ಪಲ್ಯ, ಚಟ್ನಿ ಹಾಗೂ ಬುತ್ತಿಯನ್ನು ಇಲ್ಲ ಸಾಸಿವೆ ಬುತ್ತೆ ಈ ಥರ ಮಾಡ್ಕೊಂಡು ಹೋಗ್ತೀವಿ ನಾವು. ಬರೀ ಕೈಲೇ ಹಂಗೆ ಹೋಗಲ್ಲ. ಇವತ್ತು ನಮ್ಮ ಆಂಟಿಯರ ಊರಿಗೆ ಹೊಂಟಿರೋದ್ರಿಂದ ನಾನು ಬದನೆಕಾಯಿ ಪಲ್ಯ, ಬೇಳೆ ಪಲ್ಯ, ರೊಟ್ಟಿ, ಬುತ್ತಿ, ಶೇಂಗಾ ಚಟ್ನಿ ಮತ್ತು ಉಪ್ಪಿನಕಾಯಿ ಇಷ್ಟು ಅಡುಗೆಯನ್ನು ತಯಾರು ಮಾಡ್ಕೊಂಡಿದ್ದೇನೆ. ಅಷ್ಟು ಅನ್ನವನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ನೀವು ಯಾವ ಅಕ್ಕಿ ಆದರೂ ತೊಗೋಬೋದು, ಸೋನಾ ಮೊಸರಿನಾದರೂ ತೊಗೋಬೋದು, ಅಥವಾ ರೇಷನ್ ಅಕ್ಕಿನಾದರೂ ಕೂಡ ನಾವು ಯೂಸ್ ಮಾಡ್ಬೋದು. ಇಲ್ಲಿ ಬುತ್ತಿ ಮಾಡಲಿಕ್ಕೆ ಮೊಸರು, ಏಲಕ್ಕಿ, ಸೊಂಟೆ ಪುಡಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಕಲಿಸ್ಬೇಕು. ಅದನ್ನ ಸ್ವಲ್ಪ 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 ಆ್ಯಡ್ ಮಾಡ್ಕೊತ ಹೋಗಬೇಕು ಮೊಸರನ್ನು. ಮೊಸರು ಜಾಸ್ತಿ ಇದ್ದರೆ ಬುತ್ತಿ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಈ ಥರ ನಾವು ಉಂಡೆಗಳನ್ನಾಗಿ ರೌಂಡಾಗಿ ಕಟ್ಕೊಳ್ಬೇಕು. ಅಷ್ಟು ಅನ್ನವನ್ನು ನಾವು ಇದೇ ರೀತಿಯಾಗಿ ಬುತ್ತಿಯನ್ನು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ದುಂಡಾಗಿ ಉಂಡೆಗಳನ್ನು ಮಾಡಿ ಕಟ್ತಾ ಇದ್ದೀನಿ. ಇದಕ್ಕೆ ಮೊಸರು ಬುತ್ತಿ ಅಂತ ನಮ್ಮ ಕಡೆ ನಾವು ಕರಿತೀವಿ. ಇದೇ ಥರ ಎಲ್ಲ ಅನ್ನವನ್ನು ಪೂರ್ತಿ ನಾನು ಬುತ್ತಿಗಳನ್ನು ಕಟ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಊರಿಗೆ ಹೋಗೋಕ್ಕೆ ಎಲ್ಲವೂ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಬದನೆಕಾಯಿ ಪಲ್ಯ, ಬೇಳೆ ಪಲ್ಯ ಹಾಗೂ ಜೋಳದ ರೊಟ್ಟಿ,
ಶೇಂಗಾ ಚಟ್ನಿ, ಬುತ್ತಿ ಇಷ್ಟೆಲ್ಲ ಅಡುಗೆಯನ್ನು ಮಾಡಿಕೊಂಡು ನಮ್ಮ ಆಂಟಿಯರ ಊರಿಗೆ ಹೊಂಟಿದ್ದೇವೆ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಊಟ ಇದೇ ಥರ. ಇನ್ನೂ ವೆರೈಟಿ ಮಾಡ್ತಿದ್ವಿ. ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ನಮ್ಮೂರಿಂದ 30 ಕಿಲೋಮೀಟ್ರ್ ದೇವ್ರಗುಡ್ಡ ಅಂತೇಳಿ ನಮ್ಮ ಮನೆ ದೇವ್ರಿಗೆ ಹೋಗಿ ಬಂದ್ವಿ. ಹಾಗಾಗಿ ಬಂದು ಮಾಡ್ಕೊಳಕ್ಕೆ ಲೇಟ್ ಆಯಿತು. ಇಷ್ಟು ಅಡುಗೆ ಮಾಡಿಕೊಂಡು ಊರಿಗೆ ಹೊಂಟಿದ್ದೇವೆ. ನೋಡಿ, ಈ ಥರ ಇರುತ್ತೆ ನಮ್ಮ ಕಡೆ ಊಟ. ನೋಡಿ, ಇದು ನಮ್ಮ ಆಂಟಿಯರ ಊರಿಗೆ ಬಂದಿದ್ದೇವೆ. ಇದು ಅವ್ರ ಮನೆ. ಇದು ಮನೆಯಲ್ಲೇ ಚಿಕ್ಕದೊಂದು ಅಂಗಡಿಯನ್ನು ಇಟ್ಕೊಂಡಿದ್ದಾರೆ. ಅಲ್ಲೇ ಹೊರಗಡೆ ಒಂದು ಅಂಗಡಿ ಇದೆ. ಇಲ್ಲಿ ಮನೆಯಲ್ಲಿ ಸಾಮಗ್ರಿಗಳು ಇಟ್ಕೊಂಡಿದ್ದಾರೆ. ಇದು ನಮ್ಮ ಅಂಟಿಯರವರು ಗುಮ್ಗೋಳ ಅಂತ ಹೇಳಿ. ಇಲ್ಲಿ ಹೊರಗಿನ ವಾತಾವರಣ ತುಂಬ ಚೆನ್ನಾಗಿದೆ. ಊರ್ದು ಸುತ್ತಲೂ ಕೂಡ ಈ ಥರ ಇದೆ ವಾತಾವರಣ. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಒಂಥರ ಪಾರ್ಕಿಂಗ್ ಕಂಡಂಗೆ ಪ್ಲೇಸ್ ಭಾರಿ ಚಂದ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಹೊರಗಿನ ವಾತಾವರಣ ಇದು. ಇಲ್ಲೆಲ್ಲ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ. ಒಂಥರ ಪಾರ್ಕ್ ಟೈಪನ್ನೇ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ರೋಡ್ ಶೋ ಅಂಕರು ತುಂಬ ಚೆನ್ನಾಗಿದೆ. ಸಾಲಾಗಿ ಹೂವಿನ ಗಿಡಗಳನ್ನು ನೆಟ್ಟಿದ್ದಾರೆ. ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ ನೋಡಿ ನಮ್ಮ ಅಂಟಿಯರ ಊರನ್ನು ಯಾವ ಥರ ಕಾಣಿಸ್ತಿದೆ ಅಂತೇಳಿ. ಪ್ರತಿಯೊಂದು ಪ್ಲೇಸು ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಲಿಕ್ಕೆ. ನಿಮ್ಮ ಜೊತೆ ಒಂದೊಂದನ್ನೇ ನಾನು ಹಂಚ್ಕೊಳ್ತಾ ಹೋಗ್ತಾಯಿನಿ. ನೋಡಿ ಹೇಗಿದೆ. ಇಲ್ಲಿ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಹಾಕಿದ್ದಾರೆ. ಇದರಿಂದ ಕರೆಂಟ್ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲೆಲ್ಲ ದೊಡ್ಡ ದೊಡ್ಡ ಫ್ಯಾನ್ಗಳನ್ನು ಗುಡ್ಡದ ಮೇಲೆ ನೆಟ್ಟಿದ್ದಾರೆ. ಇದು ನಮ್ಮ ಆಂಟಿಯವರ ಹೊಸ ಮನೆ. ಪೂಜೆ ಆಗಿದೆ, ಇನ್ನೂ ಇಲ್ಲಿ ಬಂದಿಲ್ಲ ಅವರು. ಇನ್ನೂ ಸ್ವಲ್ಪ ಕೆಲಸ ಇರೋದ್ರಿಂದ ಬೇರೆ ಕಡೆ ರೂಮ್ ಮಾಡ್ಕೊಂಡಿದ್ದಾರೆ. ಇದು ಹೊಸ ಮನೆ ನೋಡಿ, ತೋರಿಸ್ತಾ ಇದ್ದೇನೆ. ಇದು ಕಿಚನ್ನು. ಒಂದು ತಿಂಗಳಾಯಿತು ಓಪನಿಂಗ್ ಆಗಿದ್ದು ಮನೆ. ಪ್ರತಿಯೊಂದು ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಲಕ್ಷ್ಮೀ ಕಂಬ ಮತ್ತು ಅವ್ರಿಗೆ ಹೇಳಿದ್ರು ಅದನ್ನ ಕೊಟ್ಟದ್ದು 3,000 ನನಗೆ. 2,000 ಕಟ್ಟಂಗ ಶಾಗಣಿ ಕಡ್ಡಿ, ಇದ್ರ ಕಡ್ಡಿಗೆ ಅಂತ ಶಾಗಣಿ ಯಾವ್ಯಾವ ಅಂದ. ನೋಡಿ, ಮನೆಯನ್ನು ತೋರಿಸ್ತಾ ಇದ್ದೀನಿ. ಡಿಸೈನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪೇಂಟನ್ನು ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ ಇಲ್ಲಿ. ನೋಡಿ, ಇದು ಹೊರಗಡೆ ಬಾಗಿಲು. ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಆ ಕಡೆ ಈ ಕಡೆ ಗಿಡ ಗಂಟೆ, ಹೂವಿನ ಗಿಡಗಳು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ಇವಾಗ ಊರು ಬೆಳೀತಾ ಇದೆ. ಇದು ಒಂದು 10ರಿಂದ 15 ಫ್ಯಾಮಿಲಿ ಅಷ್ಟೇ ಬಂದಿದ್ದಾವೆ. ಇಲ್ಲಿ 9 ಗುಡಿಗಳನ್ನು ಕಟ್ಟಿಸಿದ್ದಾರೆ. ಇನ್ನು ಯಾವ ಓಪನಿಂಗ್ ಆಗಿಲ್ಲ. ಅಲ್ಲದಲ್ಲೇ ಒಂದೊಂದು ಮನೆಯೂ ಕೂಡ ಆಗ್ತಾಯಿದೆ. ಇಲ್ಲಿ ಡ್ಯಾಮ್ ಇರೋದ್ರಿಂದ ಅವ್ರ ಹಳೆ ಊರನ್ನು ನೀರು ಬಿಡ್ತಾರಂತ ಹೇಳಿ ಹಳೆ ಊರನ್ನು ಬಿಡಿಸ್ತಾ ಇದ್ದಾರೆ. ಹಾಗಾಗಿ ಗೋರ್ಮೆಂಟು ಅವ್ರಿಗಾಗಿ ಒಂದು ಹೊಸ ಊರನ್ನು ನೇಮಕ ಮಾಡಿ ಅವ್ರಿಗೆ ಇಷ್ಟಿಷ್ಟಂತ ಜಾಗವನ್ನು ಕೊಟ್ಟಿದ್ದಾರೆ. ಅವ್ರ ಜಾಗದಲ್ಲಿ ಹೊಸ ಮನೆಯನ್ನು ಕೂಡ ಕಟ್ಕೊಂಡಿದ್ದಾರೆ. ನೋಡಿ, ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಓಕೆ ಫ್ರೆಂಡ್ಸ್, ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಧನ್ಯವಾದಗಳು.